ಸೊ ಈಗ ಟ್ರೇಕಿಯಲ್ ಸ್ಟಿನೋಸಿಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಶರತ್. ಈಗ ಟ್ರೇಕಿಯಲ್ ಸ್ಟಿನೋಸಿಸ್ ಅಂದರೆ ಏನು? ಟ್ರೇಕಿಯಾ ಅಂದರೆ ಶ್ವಾಸನಾಳದ ಒಳಭಾಗದ ಅಳತೆ 50%ಗಿಂತ ಕಡಿಮೆ ಆದರೆ ಆವಾಗ ಟ್ರೇಕಿಯಲ್ ಸ್ಟಿನೋಸಿಸ್ ಅಂತ ಕರಿತೀವಿ. ಯಾವ ಎಲ್ಲ ಕಂಡೀಷನಲ್ಲಿ ಇದು ಕಡಿಮೆ ಆಗುತ್ತೆ ಅಥವಾ ಯಾವ ಎಲ್ಲ ಕಂಡೀಷನಲ್ಲಿ ಶ್ವಾಸನಾಳದ ಒಳ ಅಳತೆ ಚಿಕ್ಕದಾಗತ್ತೆ, ಇದು 50%ಗಿಂತ ಹೆಚ್ಚದಾಗಿ ಚಿಕ್ಕದಾದರೆ ಅದಕ್ಕೆ ಟ್ರೇಕಿಯಲ್ ಸ್ಟಿನೋಸಿಸ್ ಅಂತ ಕರಿತೀವಿ. ಒಂದು ಮೋಸ್ಟ್ ಕಾಮನ್ ಕಾಯಿಲೆ ಬಿನೈನ್ ಕಾಸಸ್ಸಲ್ಲಿ ಆಗುತ್ತೆ, ಇನ್ನೊಂದು ಮ್ಯಾಲಿಗ್ನೆಂಟ್ ಕಾಸಸ್ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಕಾಸಸ್ಸಲ್ಲಿ ಆಗಬಹುದು. ಮೋಸ್ಟ್ ಕಾಮನ್ ಬಿನೈನ್ ಕಾಸಸ್ ಅಂತ ಹೇಳಿದ್ರೆ ಇನ್ಫೆಕ್ಷನಲ್ಲಿ ಆಗುವಂಥ ಒಂದು ಸಿಚುವೇಶನ್ ಇರಬಹುದು. ಟ್ಯೂಬರ್ಕ್ಯುಲೋಸಿಸ್ ನಮ್ಮ ದೇಶದಲ್ಲಿ ಸಾಕಷ್ಟು ಕಾಣ್ತೇವೆ ಟ್ರೇಕಿಯಲ್ ಸ್ಟಿನೋಸಿಸ್ ಕಾಸ್ ಮಾಡೋದಕ್ಕೆ. ಮತ್ತು ಬೇರೆ ಅದರ್ ನಾನ್ ಮ್ಯಾಲಿಗ್ನೆಂಟ್ ಅಥವಾ ಬಿನೈನ್ ಕಾಸಸ್ ಅಂದರೆ ರಿಲ್ಯಾಪ್ಸಿಂಗ್ ಪಾಲಿಕಾಂಡ್ರೈಟಿಸ್ ಇರಬಹುದು ಅಥವಾ ಬೇರೆ ಕನೆಕ್ಟಿವ್ ಟಿಶ್ಯೂ ಡಿಸೀಸಸ್ ಇರಬಹುದು, ಇದರಲ್ಲಿ ಕಂಡು ಬರ್ಬೋದು. ಆ್ಯಂಡ್ ಮ್ಯಾಲಿಗ್ನೆಂಟ್ ಕಾಸಸ್ ಅಂತ ಹೇಳಿದರೆ ಒಂದು ಟ್ರೇಕಿಯಲ್ ಗ್ರೋತ್ ಇರಬಹುದು ಅಥವಾ ಒಂದು ಈಸೋಫೇಜಿಯಲ್ ಗ್ರೋತ್ ಇರ್ಬೋದು. ಅಂದರೆ ಶ್ವಾಸನಾಳದ ಒಂದು ಟ್ಯೂಮರ್ ಇರ್ಬೋದು ಅಥವಾ ಅನ್ನನಾಳದ ಟ್ಯೂಮರ್ ಇರ್ಬೋದು ಅಥವಾ ಶ್ವಾಸನಾಳದಿಂದ ಹೊರಗಿರುವಂತಹ ಥೈರಾಯ್ಡ್ ಅಥವಾ ಸುತ್ತಮುತ್ತ ಇರುವಂತಹ ಆರ್ಗನ್ಸಿಂದ ಬೆಳೆಯುವಂತಹ ಟ್ಯೂಮರ್ ಇರಬಹುದು. ಇದರಿಂದ ಶ್ವಾಸನಾಳ ಚಿಕ್ಕದಾಗೋ ಚಾನ್ಸಸ್ ಇರಬಹುದು. ಸೊ ಏನೆಲ್ಲ ರೋಗ ಲಕ್ಷಣಗಳಿರುತ್ತೆ ಈ ಥರ ಸಿಚುವೇಷನಲ್ಲಿ ಅಂತ ಹೇಳೋದಾದರೆ, ಉಸಿರಾಡೋಕ್ಕೆ ತೊಂದರೆ ಆಗುವಂಥದ್ದು, ಕೂತಿದ್ದಲ್ಲೇ ಉಸಿರಾಡುವಾಗ ಕೂಡ ತೊಂದರೆ ಆಗುವಂಥದ್ದು ಅಥವಾ ಓಡಾಡಿದಾಗ ನಡೆದಾಡಿದಾಗ ಉಸಿರಾಡೋಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಪ್ರತಿ ಉಸಿರಿನಲ್ಲೂ ಸೌಂಡ್ ಬರುವಂಥದ್ದು, ಇದಕ್ಕೆ ನಾವು ಸ್ಟ್ರೈಡರ್ ಅಂತ ಹೇಳ್ತೇವೆ. ಸೊ ಇದರ ಮುಖ್ಯ ಗುಣಲಕ್ಷಣಗಳಾಗಿರುತ್ತೆ. ಸೊ ಈ ಥರ ಕಂಡು ಬಂದಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಸಮಸ್ಯೆಯ ತೀವ್ರತೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಇಮೇಜಿಂಗ್ ಅಥವಾ CT ಸ್ಕ್ಯಾನ್ಗಳು ಬೇಕಾಗಬಹುದು. CT ಸ್ಕ್ಯಾನ್ಗಳು ನೋಡಿಕೊಂಡು ನಾವು ಅದರ 3D ರೀಕನ್ಸ್ಟ್ರಕ್ಷನನ್ನು ಮಾಡಿಕೊಂಡು ಸಮಸ್ಯೆಯ ತೀವ್ರತೆ ಕಂಡುಹಿಡ್ಕೊಂಡು ಮುಂದೆ ಯಾವ ರೀತಿಯ ಪ್ರೊಸೀಜರ್ ಬೇಕಾಗಬಹುದು ಅಂತ ನಾವು ಡಿಸೈಡ್ ಮಾಡ್ತೇವೆ. ಈ ಥರ ಡಿಸೈಡ್ ಮಾಡಿದಲ್ಲಿ ಕೆಲವರಿಗೆ ನಾವು ಅಲ್ಲಿ ಸ್ಟಿನೋಸಿಸ್ ಆಗಿರುವಂತಹ ಜಾಗದಲ್ಲಿ ಒಂದು ಸಣ್ಣದಾದಂತಹ ಒಂದು ಬಲೂನ್ ಇಟ್ಟು ಆ ಬಲೂನನ್ನು ಎಕ್ಸ್ಪ್ಯಾಂಡ್ ಮಾಡಿ ಆ ಸ್ಟಿನೋಸಿಸ್ ಅಥವಾ ಅದಕ್ಕೆ CRE ಬಲೂನ್ ಡೈಲಿಟೇಷನ್ ಅಂತ ಕರೆಯಲಾಗುತ್ತೆ. ಬಲೂನ್ ಡೈಲಿಟೇಷನಿಂದ ಶ್ವಾಸನಾಳದ ಒಳ ಅಳತೆಯನ್ನು ದೊಡ್ಡ ಮಾಡಿಸುವಂತಹ ಒಂದು ಪ್ರೊಸೀಜರ್ ಇರುತ್ತೆ. ಸಪೋಸ್ ಇನ್ ಕೇಸ್ ಅದರಲ್ಲಿ ಸ್ಟಿನೋಸಿಸಲ್ಲಿ ಸಿಂಪಲ್ ಸ್ಟಿನೋಸಿಸ್ ಮತ್ತು ಕಾಂಪ್ಲೆಕ್ಸ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಒಂದು ಸಣ್ಣದಾದಂತಹ ಒಂದು ಇನ್ಸಿಷನ್ ಅಥವಾ ಎಲೆಕ್ಟ್ರೋ ಕಾಟ್ರಿಯನ್ನು ಉಪಯೋಗಿಸಿ ಒಂದು ಸಣ್ಣದಾದಂತಹ ಒಂದು ಇನ್ಸಿಷನ್ ಬಳಸಿ ಆ ಅಳತೆ ಚಿಕ್ಕದಾಗಿರುವಂತಹ ಶ್ವಾಸನಾಳವನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದು. ಅದು ಬಿಟ್ಟರೆ ಫಾರ್ ಎಕ್ಸಾಂಪಲ್ ಏನಾದರೂ ಗ್ರೋತ್ ಏನಾದರೂ ಇದ್ದರೆ ಅದಕ್ಕೆ ನಾವು ಎಲೆಕ್ಟ್ರೋ ಕಾಟ್ರಿ ಅಥವಾ ಲೇಸರ್ ಅಥವಾ ಹಲವಾರು ವಿಧಾನಗಳು ಒಟ್ಟಿಗೆ ಕೂಡಿಸಿ ಕೂಡ ನಾವು ಟ್ರೇಕಿಯಲ್ ಸ್ಟಿನೋಸಿಸನ್ನು ಟ್ರೀಟ್ ಮಾಡುವಂತಹ ಒಂದು ಸೌಲಭ್ಯಗಳು ಇಲ್ಲಿ ಉಪಲಭ್ಯ ಇರುತ್ತೆ. ಸೊ ಇದರಲ್ಲಿ ಟ್ರೇಕಿಯಲ್ ಸ್ಟಿನೋಸಿಸ್ ಡಾಕ್ಟರ್ ಶರತ್ ತಿಳಿಸ್ಕೊಟ್ಟಾಗೆ TB, ರಿಲ್ಯಾಪ್ಸಿಂಗ್ ಪಾಲಿಕಾಂಡ್ರೈಟಿಸ್ ಅಲ್ಲದೆ ಈಗ ಪೋಸ್ಟ್ ಇಂಟ್ಯೂಬೇಷನ್ ಟ್ರೇಕಿಯಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ದೀರ್ಘಕಾಲದಿಂದ ಒಬ್ಬ ವ್ಯಕ್ತಿ ವೆಂಟಿಲೇಟರ್ ಮೇಲಿದ್ದಾಗ ಅಥವಾ ಒಂದು ಬಾಯಲ್ಲಿ ಟ್ಯೂಬ್ ಹಾಕಿ ವೆಂಟಿಲೇಟರ್ ಮೇಲಿದ್ದಾಗ ಪೋಸ್ಟ್ ಇಂಟ್ಯೂಬೇಷನ್ ಅಂತ ಹೇಳ್ತೀವಿ, ಅಥವಾ ಟ್ರೇಕಿಯಾಸ್ಟಮಿ ಅಂತ ಹೇಳ್ತೀವಿ. ಎಷ್ಟೊಂದು ಜನಕ್ಕೆ ಬಾಯಲ್ಲಿ ಸರ್ಜರಿ ಆಗಿ ಅಥವಾ ಇಲ್ಲಿ ಆಕ್ಸಿಡೆಂಟ್ ಆದಾಗ ಟ್ರೇಕಿಯಾಸ್ಟಮಿ ಇಲ್ಲಿಂದ ಶ್ವಾಸವನ್ನು ಕೊಡುವಂಥದ್ದಾಗಿ ಅದನ್ನು ತೆಗೆದಾದ್ಮೇಲೂ ಕೂಡ ಟ್ರೇಕಿಯಲ್ ಸ್ಟಿನೋಸಿಸ್ ಶ್ವಾಸಕೋಶ ಚಿಕ್ಕದಾಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ಪೋಸ್ಟ್ ಇಂಟ್ಯೂಬೇಷನ್ ಟ್ರೇಕಿಯಲ್ ಸ್ಟಿನೋಸಿಸ್ ಅಥವಾ ಪೋಸ್ಟ್ ಟ್ರೇಕಿಯಾಸ್ಟಮಿ ಟ್ರೇಕಿಯಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಅವ್ರು ಹೇಳಿದಾಗೆ ಈ ವಿಧಾನಗಳು CRE ಬಲೂನ್ ಡೈಲಿಟೇಷನ್ ಆಗಿರ್ಬೋದು, ಎಲೆಕ್ಟ್ರೋಕಾಟ್ರಿ ನೈಫ್ ಆಗಿರ್ಬೋದು, ಇದನ್ನೆಲ್ಲ ನಾವು ಉಪಯೋಗಿಸ್ಬೋದು. ಇದೆಲ್ಲ ನಮಗೆ ಜನರಲಿ ಸಿಂಪಲ್ ಸ್ಟಿನೋಸಿಸಲ್ಲಿ ಸ್ವಲ್ಪ ಒಳ್ಳೆಯ ರೆಸ್ಪಾನ್ಸನ್ನು ನಾವು ನೋಡ್ತೀವಿ. ಬಟ್ ಆದರೆ ಕಾಂಪ್ಲೆಕ್ಸ್ ಸ್ಟಿನೋಸಿಸ್, ಇವಾಗ ಸ್ಟಿನೋಸಿಸ್ ಸೆಗ್ಮೆಂಟು ಮೋರ್ ದ್ಯಾನ್ 2 ಸೆಂಟಿಮೀಟರ್ವರಲ್ಲಿ ಅಥವಾ ಕಾರ್ಟಿಲೇಜು ಎಲ್ಲ ಇನ್ವಾಲ್ವ್ ಆಗಿರುವಂತಹ ಕೇಸಸ್ಗಳಲ್ಲಿ ಈ ಸಿಂಪಲ್ CRE ಬಲೂನ್ ಅಥವಾ ಸಿಂಪಲ್ ಎಲೆಕ್ಟ್ರೋಕಾಟ್ರಿ ಕಟ್ಟು ಮೇ ನಾಟ್ ಡೂ ದ ಜಾಬ್. ಅದು ನಮಗೆ ಬೇಕಾಗಿರುವಂತಹ ರಿಸಲ್ಟನ್ನು ಕೊಡದೇ ಇರ್ಬೋದು. ಅಂಥದ್ರಲ್ಲಿ ವಾಟ್ ವಿ ಕ್ಯಾನ್ ಡೂ ಇಸ್, ಒಂದು ಎಂಡೋಬ್ರಾಂಕಿಯಲ್ಲಿ ನಾವು ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಆಗಿ ನಾವು ಮಾಡ್ಬೋದಂಥ ಒಂದು ವಿಷಯ ಸ್ಟೆಂಟಿಂಗ್. ಸೊ ಏರ್ವೇ ಸ್ಟೆಂಟಿಂಗ್
ಅದು ಒನ್ ಆಫ್ ದ ಮೆಥಡ್ಸ್ ನಮಗೆ ಶ್ವಾಸಕೋಶದ ಡಯಾಮೀಟ್ರನ್ನು ಮೇಂಟೈನ್ ಮಾಡುವಂತಹ ಒಂದು ವಿಧಾನವಾಗಿರುತ್ತೆ. ಸೊ ಅಗೇನ್ ಟ್ರೇಕಿಯಲ್ ಸ್ಟೆಂಟಿಂಗ್ ಅಂತ ಹೇಳಿದ್ರೆ ಅದರಲ್ಲೂ ಬೇರೆ ಬೇರೆ ವಿಧಾನಗಳಿದೆ. ಮೆಟಾಲಿಕ್ ಸ್ಟೆಂಟ್ ಅಂತ ಹೇಳ್ತೀವಿ, ಕವರ್ಡ್ ಮೆಟಾಲಿಕ್ ಸ್ಟೆಂಟ್ ಅಂತ ಹೇಳ್ತೀವಿ, ಸಿಲಿಕಾನ್ ಸ್ಟೆಂಟ್ ಅಂತ ಹೇಳ್ತೀವಿ, ಮಾಂಟ್ಗೊಮೆರಿ ಟಿ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದನ್ನು ಯಾವಾಗ ಉಪಯೋಗಿಸಬೇಕು ಇದು ಎಲ್ಲ ನಮ್ಮ ಸ್ಟಿನೋಸಿಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಉದ್ದದ ಸ್ಟಿನೋಸಿಸ್ ಇದೆ, ವೋಕಲ್ ಕಾರ್ಡ್ ಅಥವಾ ವಾಯ್ಸ್ ಬಾಕ್ಸಿಂದ ಎಷ್ಟು ದೂರದಲ್ಲಿದೆ, ಎಷ್ಟು ಡೀಪ್ ಆಗಿದೆ, ಎಷ್ಟು ಸಿವಿಯರ್ ಆಗಿದೆ ಸ್ಟಿನೋಸಿಸ್ಸು, ಕಾರಣ ಏನು ಸ್ಟಿನೋಸಿಸ್ಗೆ, ಇದೆಲ್ಲನೂ ನೋಡಿಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಪೇಷಂಟಿಗೆ ಬೆಸ್ಟ್ ಸೂಟ್ ಆದಂತಹ ವಿಧಾನವನ್ನು ಉಪಯೋಗಿಸಿ ಆ ಸ್ಟಿನೋಸಿಸ್ ಇಂದ ಆಗುವ ತೊಂದರೆಯನ್ನು ನಿವಾರಣೆ ಮಾಡುವಂಥ ಒಂದು ವಿಧಾನ. ಇದಕ್ಕೆ ನಾವು ರಿಜಿಡ್ ಬ್ರಾಂಕೋಸ್ಕೋಪಿ ಆ್ಯಂಡ್ ಏರ್ವೇ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇನ್ ಸಮ್ ಪೇಷಂಟ್ಸ್, ಇವಾಗ ಬೇಸಿಕಲಿ ಯಂಗ್ ಆಗಿರೋರಲ್ಲಿ ಈ ಥರ ಕಾಂಪ್ಲೆಕ್ಸ್ ಸ್ಟಿನೋಸಿಸ್ ಇದ್ದಾಗ ಬೇರೆ ಏನು ತೊಂದರೆ ಇಲ್ಲದಿದ್ದಲ್ಲಿ ಸರ್ಜರಿಗೆ ನಾವು ಅವ್ರನ್ನ ರೆಫರ್ ಮಾಡ್ಬೋದಾಗುತ್ತೆ. ಏನು ಅಂತ ಹೇಳಿದ್ರೆ ಒಂದು ಪಾರ್ಟ್ ಆಫ್ ದ ಟ್ರೇಕೆ ಇನ್ವಾಲ್ವ್ ಆಗಿರೋಂಥ ಒಂದು 2 ಸೆಂಟಿಮೀಟರ್ ಆಗಿರ್ಬೋದು, 2.5 ಸೆಂಟಿಮೀಟರ್ ಆಗಿರ್ಬೋದು, ಅದನ್ನು ತೆಗೆದು ಕಿತ್ತಾಕಿ ಮೇಲ್ಗಡೆ ಕೆಳಗಡೆ ಎರಡನ್ನು ಹೊಲಿದು ಅದನ್ನು ಟ್ರೇಕೆಲ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಹೇಳ್ತೀವಿ, ರಿಸೆಕ್ಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ. ಅದನ್ನು ಕೂಡ ಮಾಡ್ಬೋದಾದಂಥದ್ದು ಒಂದು ದಟ್ ಈಸ್ ಆಲ್ಸೋ ಎ ಟ್ರೀಟ್ಮೆಂಟ್ ಮೊಡ್ಯಾಲಿಟಿ. ಈಗ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈಗ ಬಂದಿರುವಂತಹ ಸಂಚಿಕೆಗಳಲ್ಲಿ ಒಬ್ಬ ಶ್ವಾಸಕೋಶ ತಜ್ಞರಾದವರು ಕ್ಯಾನ್ಸರ್ ಹಾಸ್ಪಿಟಲ್ ಅಥವಾ ಶ್ವಾಸಕೋಶ ತಜ್ಞರಾದಂತಹ ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ಸಾಕಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಮುಖ್ಯವಾಗಿ ಏನಂತ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿಗೆ ಉಸಿರಾಟದ ಯಾವುದೇ ಸಮಸ್ಯೆ ಇದ್ದಲ್ಲಿ, ಕೆಮ್ಮು, ಕಫ ಸ್ವಲ್ಪ ದಿನ ಅಥವಾ ಬಹುಕಾಲದಿಂದ ಇರಬಹುದು, ಅಥವಾ ಎದೆನೋವು, ಅಥವಾ ತೂಕ ಕಡಿಮೆ ಆಗುವಂಥದ್ದು, ಅಥವಾ ಕಫದಲ್ಲಿ ರಕ್ತ ಬೀಳುವಂಥದ್ದು, ಇದೆಲ್ಲ ಯಾವುದಾದರೂ ಗುಣಲಕ್ಷಣಗಳು ಕಂಡಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡದೇ ಅದನ್ನು ನಿಮ್ಮ ಹತ್ತಿರದ ಶ್ವಾಸಕೋಶ ತಜ್ಞರಾದಲ್ಲ ಅಥವಾ ಇಲ್ಲಿ ಬಂದು ಅದಕ್ಕೆ ಏನು ಬೇಕಾದಂತಹ ವೈದ್ಯೋಪಚಾರಗಳನ್ನು ಮಾಡಿ ಅರ್ಲಿ ಡಯಾಗ್ನೋಸಿಸ್ ಗಿವ್ಸ್ ದ ಬೆಸ್ಟ್ ರಿಸಲ್ಟ್. ಆದಷ್ಟು ಬೇಗ ನಮಗೆ ಅದರ ಡಯಾಗ್ನೋಸಿಸ್ ಪಡೆದರೆ ಅದನ್ನು ಗುಣಪಡಿಸುವಂತಹ ಸೌಲಭ್ಯಗಳು ಹಲವಾರು ಇದ್ದಲ್ಲಿ ಅದು ಬೆಟರ್ ರಿಸಲ್ಟ್ಸ್, ಒಳ್ಳೆ ಫಲಿತಾಂಶ ನೀಡುವಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಕಳೆದ ಸಂಚಿಕೆಗಳಲ್ಲಿ ಮತ್ತು ಇವತ್ತು ಮಾತಾಡಿದ್ರಲ್ಲಿ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಮತ್ತು ಥೆರಪಟಿಕ್ ಪ್ರೊಸೀಜರ್ಸ್, ಯಾವ ರೀತಿ ನಾವು ಕಾಯಿಲೆಯನ್ನು ಕಂಡುಹಿಡಿತೇವೆ ಮತ್ತು ಕಾಯಿಲೆ ಕಂಡುಹಿಡಿದಾಗ ಒಬ್ಬ ರೋಗಿಗೆ ಯಾವ ಥರದ ವೈದ್ಯೋಪಚಾರಗಳು ಅಥವಾ ಯಾವ ಥರದ ಟೆಕ್ನಿಕ್ಸ್ ಅಥವಾ ಪ್ರೊಸೀಜರ್ಸ್ಗಳು ಅವೈಲಬಲ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಥೆರಪಟಿಕ್ ಪ್ರೊಸೀಜರ್ಸ್, ಕಾಯಿಲೆ ಕಂಡುಹಿಡಿದಾದ ಮೇಲೆ ಆ ಕಾಯಿಲೆಯ ಗುಣಲಕ್ಷಣಗಳನ್ನು ಎಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ ಮಾಡಬಹುದು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಇಂದಿನ ಈ ಕಾಲದಲ್ಲಿ ಸೋ ಮಚ್ ಆಫ್ ಅಡ್ವಾನ್ಸ್ಮೆಂಟ್ಸ್, ಇಷ್ಟು ಅಡ್ವಾನ್ಸ್ಮೆಂಟ್ಸ್ ಇಂದು 2024ರಲ್ಲಿದ್ದೀವಿ ನಾವು. 2024ರಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಮೆಡಿಕಲ್ ಟೆಕ್ನಾಲಜಿಯಲ್ಲಿ ಇರುತ್ತೆ ಅಂತ ಹೇಳೋದಾದರೆ, ಯಾರೊಬ್ಬರಿಗೂ ಕೂಡ ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಮುಂಚೆ ಎಷ್ಟು ಹೇಳ್ತಾ ಇದ್ರು ಅದು ಸಾಕಷ್ಟು ಕಡಿಮೆ ಆಗಿದೆ. ವೈದ್ಯೋಪಚಾರಗಳು ಹಲವಾರು ವಿಧಗಳಿರುತ್ತೆ, ಹಲವಾರು ತೀವ್ರತೆ, ಏನೇ ತೀವ್ರತೆ ಇದ್ರೂ ಅದಕ್ಕೆ ಏನಾದರೂ ಒಂದು ವೈದ್ಯೋಪಚಾರ ಮಾಡಬಹುದು ಅಂತ ಹೇಳೋ ಒಂದು ಅಡ್ವಾನ್ಸ್ಮೆಂಟ್ಸ್ ಇಂದು ನಮಗೆ ಈ ಪರಿಸ್ಥಿತಿಯಲ್ಲಿ ಅವೈಲಬಲ್ ಇರುತ್ತೆ. ಸೊ ಟು ಸಮ್ ಅಪ್ ನೀವೇನು ಹೇಳ್ತೀರಾ ಸರ್? ಸೊ ಇದಲ್ಲದೆ ಈಗ ನಾವು ಡಯಾಗ್ನೋಸಿಸ್ಸು ಮತ್ತೊಂದು ಎಲ್ಲನೂ ನೋಡಿದ್ವಿ ಕೂಡ. ಹಾಗೆ ನಾವು ಥೆರಪಟಿಕ್ ಪ್ರೊಸೀಜರ್ಸ್ ಅಂತ ಮಾಡೋದ್ರಲ್ಲಿ ಕೆಲವೊಂದು ಪ್ಯಾಲಿಯೇಟಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಪ್ಯಾಲಿಯೇಟಿವ್ ಪ್ರೊಸೀಜರ್ಸ್ ಅಂದರೆ ಈಗ ನಮ್ಮ ಲಕ್ಷಣಗಳು ಅಥವಾ ಕ್ಯಾನ್ಸರ್ ಆಗಿರ್ಬೋದು ಅದು ತುಂಬ ಅಡ್ವಾನ್ಸ್ಡ್ ಆಗಿದ್ದಾಗ, ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡದೇ ಇರುವಂತಹ ಲೆವೆಲ್ ಇದ್ದಾಗ, ಆವಾಗ ಕ್ವಾಲಿಟಿ ಆಫ್ ಲೈಫ್, ಪೇಷಂಟು ಉಸಿರಾಡ್ಲಿಕ್ಕೆ ಇರುವಾಗೆ ಅಥವಾ ಓಡಾಡ್ಲಿಕ್ಕೆ ಅನುಕೂಲ ಆಗೋಂಥ ಒಂದು ಪ್ರೊಸೀಜರ್ಸ್ನ ನಾವು ಪ್ಯಾಲಿಯೇಟಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ ಅದು ಕೂಡ ನಮ್ಮಲ್ಲಿ ಮಾಡುವಂತಹ ಸೌಕರ್ಯಗಳು ಇದ್ದಾವೆ.
ಸೊ ಇನ್ ಸಮರಿ ಏನು ಅಂತ ಹೇಳಿದ್ರೆ, ಯಾವುದೇ ಲಕ್ಷಣಗಳು ಬಂದರೂ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಶೀಘ್ರದಲ್ಲಿ ನಮ್ಮನ್ನು ಬಂದು ಕಾಣಿ. ಅದಕ್ಕೆ ಏನು ಬೇಕಾದಂಥ ಪರೀಕ್ಷೆಗಳನ್ನು ಮಾಡಿ ಏನು ತೊಂದರೆ ಅಂತ ಅದರ ಬಾಟಮ್ಗೆ ಹೋಗಿ ಮತ್ತೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು. ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ನಮಸ್ಕಾರ. ನಮಸ್ಕಾರ.